ಗೋವಿನ ಜೋಳ ಖರೀದಿ ಪ್ರಾರಂಭ ರೈತರಿಂದ ವಿಜಯೋತ್ಸವ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಶಿಗ್ಲಿ ಕ್ರಾಸ್ ಹತ್ತಿರ ಸುಮಾರು 16 ದಿನಗಳಿಂದ ಸಮಗ್ರ ರೈತ ಹೋರಾಟ ವೇದಿಕೆ ಹಾಗೂ ವಿವಿಧ ಪೂಜ್ಯರ ನೇತೃತ್ವದಲ್ಲಿ ಗೋವಿನ ಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರ ತೆರೆಯುವಂತೆ ಆಗ್ರಹಿಸಿ ಸುಮಾರು 16 ದಿನಗಳಿಂದ ನಡೆದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಉಪವಾಸದ ಫಲವಾಗಿ ಸರ್ಕಾರ ಬೆಂಬಲ ಬೆಲೆಯಲ್ಲಿ ಗೋವಿನ ಜೋಳ ಖರೀದಿ ಕೇಂದ್ರ ಪ್ರಾರಂಭಿಸಿದ್ದು, ಸಮಗ್ರ ರೈತ ಹೋರಾಟ ವೇದಿಕೆ ಮುಖಂಡರು ಪೂಜ್ಯರ ನೇತೃತ್ವದಲ್ಲಿ ವಿಜಯೋತ್ಸವ ಆಚರಿಸಿ ಹೋರಾಟ ಕೈಗೊಂಡಿದ್ದ ವೇದಿಕೆಯಿಂದ ಸೋಮೇಶ್ವರ ದೇವಸ್ಥಾನಕ್ಕೆ ಮೆರವಣಿಗೆ ಮೂಲಕ ತಲುಪಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ವೀರಣ್ಣ ಹನುಮಂತ, ಪ್ರಶಾಪ ಟಿವಿ, ಲಕ್ಷ್ಮೇಶ್ವರ. ರಾಮಣ್ಣ ಗೌರಿ ಇವತ್ತಿದಕ್ಕೆ ಈ ರೈತ ಪರ ಹೋರಾಟಕ್ಕೆ ಬೆಂಬಲ ಕೊಟ್ಟಾರ. ಎಲ್ಲರಿಗೂ ಅವರಿಗೂ ಕೂಡ ಅನೇಕ ಸಂಘಟನೆಗಳು ಇವತ್ತು ಬೆಂಬಲ ಕೊಟ್ಟರೆ ನಮ್ಮ ಆಸೆ ಈಡೇರೈತಿ. ನಾವು ಪಾಪ ಈಗ ಜಿಲ್ಲಾಧಿಕಾರಿಗಳು ಹೇಳಿದ್ರು, ಪೂಜ್ಯ ಗುರುಗಳು ಬಹಳಷ್ಟು ದಿನಗಳಿಂದ ಪೂಜ್ಯ ಗುರುಗಳು ಸ್ವಲ್ಪ ಎಳ್ಳೀರ ತಗೋಬೇಕು, ಸ್ವಲ್ಪ 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 ಕುಡ್ರಿ, ಸ್ವಲ್ಪ ಕುಡ್ರಿ ಅಂತ ನಾವು 5 ಕ್ವಿಂಟಾಲ್ ಅಂತ ಹೇಳಿದ್ರೆ ಒಪ್ಪಿಗೆ ಇಲ್ಲ, ಇದು ಏನೂ ಹೆಲ್ಪ್ ಆಗೋದಿಲ್ಲ ಅಂತ ನಾವು ನಮ್ಮ ಅನಿಸಿಕೆನ ವ್ಯಕ್ತಪಡಿಸಿದ್ದೀವಿ. ಅದನ್ನ ಯಾಕಂದ್ರೆ ಅವರು CM ಜೊತೆ ಡಿಸ್ಕಸ್ ಮಾಡದೆ ತೀರ್ಮಾನ ತಗೊಳಕ್ಕೆ ಆಗದೇ ಇರೋದ್ರಿಂದ CM ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದು 90 ಭಾಗ ಬದಲಾಗುತ್ತೆ ಅನ್ನೋದು ನಂಬಿಕೆ ನಮಗಿದೆ. ಎಷ್ಟಾಗುತ್ತೆ ಅನ್ನೋದು ನನಗೇನೋ ಗೊತ್ತಿಲ್ಲ. ಇದು ಇವತ್ತಿಗೆ ಇರುವಂಥ ಪರಿಸ್ಥಿತಿ. ನಾಳೆಯಿಂದ ರಿಜಿಸ್ಟ್ರೇಷನ್ ಅಲ್ಲೇ ಆಗುತ್ತೆ. ಈಗ ಒಂದು 3 ಜನದೇನೋ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರದ್ದು ಕಾಪೀಸ್ ಕೊಡ್ತೀವಿ. ಈಗ ನಾಳೆಯಿಂದ ಬೆಳಗ್ಗೆಯಿಂದ ಅಥವಾ ಈಗಿನ ಅಲ್ಲಿ ಯಾರನ್ನ ರಿಜಿಸ್ಟರ್ ಮಾಡ್ತೀವಿ ಅಂದರೆ ಅಲ್ಲೂ ತೊಗೊಳ್ತಾರೆ. ಇವಾಗ ಲೇಟ್ ಆಗಿದೆ ಅನ್ನೋದಕ್ಕೋಸ್ಕರ ಬೆಳಗ್ಗೆಯಿಂದ ಅಂತ ಹೇಳಿ. ಸೊ ನಾಳೆಯಿಂದ ರಿಜಿಸ್ಟ್ರೇಷನ್ ಮಾಡ್ಬೋದು. ಈ ನಾಳೆ ಏನಾರ ತೀರ್ಮಾನ 5 ಕ್ವಿಂಟಾಲ್ ಬದಲು 10 ಆಗ್ಬೋದು, 15 ಆಗ್ಬೋದು. ಅದು ಏನು ಹೇಳ್ತಾರೆ ಅದರಂತೆ ಗುರುವಾರದಿಂದ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ. ಇವತ್ತಿಗೆ ಇದು ಪರಿಸ್ಥಿತಿ.